ಈ ರೂಪ್ಯಪೀಠ ಅಂತ ಹೆಸರು ಯಾಕೆ ಬಂತು ಅಂತ ನೋಡುವಾಗ ಈ ದೇವಸ್ಥಾನದ ಕಥೆಯನ್ನು ನಾವು ನೋಡಬೇಕು. ಈ ಪರಶುರಾಮ ಕ್ಷೇತ್ರದಲ್ಲಿ ಯಾರಾದ್ರೂ ನಾಗನಿಗೆ ಹಾವುಗಳಿಗೆ ತೊಂದರೆಯನ್ನು ಕೊಟ್ರೆ ಅವರಿಗೆ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ನೀವು ನೋಡಬಹುದು ಈ ಪರಶುರಾಮ ಕ್ಷೇತ್ರದಲ್ಲಿ ತುಂಬಾ ನಾಗಾರಾಧನೆಗಳು ನಡೀತವೆ. ಯಾಕೆ ಅದು ನಮ್ಗೊಂದು ಸಂಶಯ ಬರಬಹುದು, ಲಿಂಗ ಅಂತ ಹೇಳಿದ್ರೆ ಅದು ಶಿವನ ಆರಾಧನೆಯ ಪ್ರತೀಕ ಅಲ್ವಾ ಅಂತ. ಲಿಂಗವೂ ಕೂಡ ವಿಷ್ಣುವಿನ ಆರಾಧನೆಗೆ ಒಂದು ಪ್ರತೀಕ ಅಂತ ಶಾಸ್ತ್ರ ತಿಳಿಸಿಕೊಡಾರಿದೆ. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ದೇವತೆಗಳನ್ನು ಲಿಂಗದಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಉಡುಪಿಯಲ್ಲಿ ಈ ರೂಪ್ಯಪೀಠದಲ್ಲಿ ರಜತ ಪೀಠದಲ್ಲಿ ವಿಶೇಷವಾಗಿ ಆ ಲಿಂಗ. ಇಂದು ನಾವು ಉಡುಪಿ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿದ್ದೇವೆ. ಮುಖ್ಯವಾಗಿ ಹೇಳುವಾಗ ಪುರಾಣದಲ್ಲಿ ಒಂದು ಮಾತು ಬರುತ್ತದೆ, ರೂಪ್ಯಪೀಠಂ ಕುಮಾರಾದ್ರಿ ಕುಂಭಾಸೀಚ ಧ್ವಜೇಶ್ವರ ಕ್ರೋಢ ಗೋಕರ್ಣ ಮೂಕಾಂಬಾ ಸಪ್ತೈತ ಮೋಕ್ಷದಾಯಕ ಅಂತ. ನಾವು ಅಯೋಧ್ಯ, ಮಥುರಾ, ಕಾಶಿ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ ಉತ್ತರ ಭಾರತದ 7 ಮೋಕ್ಷದಾಯಕ ಕ್ಷೇತ್ರವನ್ನು ನಾವು ಕೇಳ್ತೇವೆ. ಆದರೆ ಹೇಳ್ತಾರೆ ಕೇವಲ ಅದು ಮಾತ್ರ ಮೋಕ್ಷದಾಯಕ ಕ್ಷೇತ್ರಗಳಲ್ಲ. ದಕ್ಷಿಣ ಭಾರತದಲ್ಲಿ ಹೇಳುವಾಗ ಮೊದಲಿಗೆ ಹೇಳುವಂಥದ್ದು ರೂಪ್ಯಪೀಠಂ. ಅದು ಮುಖ್ಯವಾಗಿ ಈ ಪರಶುರಾಮ ಸ್ಥಳದಲ್ಲಿ, ಪರಶುರಾಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮೋಕ್ಷದಾಯಕ ಕ್ಷೇತ್ರ ಅಂತ ಹೇಳುವಾಗ ಮೊದಲಿಗೆ ಹೇಳುವಂಥ ರೂಪ್ಯಪೀಠಂ. ರೂಪ್ಯಪೀಠಂ ಅಂತ ಹೇಳಿದ್ರೆ ಈ ರಜತ ಪೀಠ ಬರ ಉಡುಪಿ. ಇದನ್ನು ಮೊದಲಿಗೆ ಉಲ್ಲೇಖ ಮಾಡುವಾಗ ಈ ಪರಶುರಾಮ ಕ್ಷೇತ್ರದಲ್ಲಿ ಮೋಕ್ಷದಾಯಕ ಕ್ಷೇತ್ರ ಅದರಲ್ಲಿ ಪ್ರಥಮ ಯಾವುದು ಕೇಳಿದ್ರೆ ಈ ಪರಶುರಾಮ ಕ್ಷೇತ್ರ, ಈ ರೂಪ್ಯಪೀಠ, ಈ ಉಡುಪಿ ಅಂತ ತಿಳಿಸಿಕೊಡ್ತಾರೆ. ಹಾಗಾಗಿ ಅಷ್ಟು ದೊಡ್ಡ ಕ್ಷೇತ್ರ ಈ ರೂಪ್ಯಪೀಠ. ಈ ರೂಪ್ಯಪೀಠ ಅಂತ ಹೆಸರು ಯಾಕೆ ಬಂತು ಅಂತ ನೋಡುವಾಗ ಅದಕ್ಕೆ ನಾವು ಈ ಅನಂತೇಶ್ವರ ಅಂತಾನೆ ಪ್ರಸಿದ್ಧರಾಗಿರುವಂತಹ ಈ ದೇವಸ್ಥಾನದ ಕಥೆಯನ್ನು ನಾವು ನೋಡಬೇಕು. ಈ ಕಥೆಯು ನಮಗೆ ಸ್ಕಂದ ಪುರಾಣದಲ್ಲಿಯೂ ಕೂಡ ಕೇಳಲಿಕ್ಕೆ ಸಿಗ್ತದೆ. ಈ ಸ್ಕಂದ ಪುರಾಣದಲ್ಲಿ ತಿಳಿಸ್ತಾರೆ. ಏನು ಕಥೆ ಕೇಳಿದ್ರೆ, ಒಬ್ಬ ಈ ತುಳುನಾಡಿನಲ್ಲಿ ರಾಮಭೋಜ ಅಂತ ಒಬ್ಬ ರಾಜ ಇದ್ದ. ಅವನು ಒಂದು ಬಾರಿ ಯಜ್ಞ ಮಾಡ್ಲಿಕ್ಕಂತ ಹೋಗ್ತಾನೆ. ಆ ಯಜ್ಞ ಮಾಡ್ಲಿಕ್ಕಂತ ಹೋದಾಗ ಈ ಯಜ್ಞ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ನೆಲವನ್ನು ಸಮತಟ್ಟಾಗಿ ಮಾಡಬೇಕು. ಆ ನೆಲವನ್ನು ಸಮತಟ್ಟಾಗಿ ಮಾಡಬೇಕು ಅಂತ ಅವನು ತನ್ನ ನೇಗಿಲು ಹಿಡ್ಕೊಂಡು ಅದನ್ನು ಉಳ್ಲಿಕ್ಕಂತ ಹೋದಾಗ ಉಳುವಾಗ ಏನಾಯ್ತು, ಒಳಗೆ ಒಂದು ಹಾವಿತ್ತು. ಅದು ತಾಗಿ ಆ ನೇಗಿಲು ಅದಕ್ಕೆ ತಾಗಿ ಸತ್ತೇ ಹೋಯಿತು. ಆ ಹಾವು ಸತ್ತು ಹೋಯ್ತು. ಹಾವು ಸತ್ತೋ ದೊಡ್ಡ ಪಾಪ. ಯಾಕೆ ಅಂತ ಕೇಳಿ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಇನ್ನೊಂದು ಕಥೆಯನ್ನು ಕೇಳಬೇಕು. ನಾವು ಕೇಳ್ತೇವೆ ಪುರಾಣದಲ್ಲಿ ಪರಶುರಾಮ ಇಡೀ ರಾಜರನ್ನು ಗೆದ್ದು ಎಲ್ಲ ಇಡೀ ದೇಶಕ್ಕೆ ಅವನೇ ರಾಜನಾಗ ಆಗಿದ್ದ. ಆದ್ರೆ ಅವನಿಗೆ ಅವನೊಬ್ಬ ಬ್ರಾಹ್ಮಣ. ಹಾಗಾಗಿ ಅವನಿಗೆ ಹುಟ್ಟಿನಲ್ಲಿ ಅವನು ಬ್ರಾಹ್ಮಣ ಅಲ್ವಾ, ಜಮದಗ್ನಿಗಳು ಬ್ರಾಹ್ಮಣರಾಗಿ ಅವನು ಕೂಡ ಒಬ್ಬ ಬ್ರಾಹ್ಮಣ. ಹಾಗಾಗಿ ಅವನಿಗೆ ರಾಜ್ಯಭಾರ ಮಾಡುವುದೆಲ್ಲ ಅವನಿಗೆ ಇಷ್ಟ ಇರಲಿಲ್ಲ. ಆದ್ರೆ ಅವನು ಯಾಕೆ ಕ್ಷತ್ರಿಯರ ನಾಶಕ್ಕೆ ಹೋದ ಅಂತ ನಮ್ಗೆ ಗೊತ್ತಿದೆ. ತಂದೆಯನ್ನೇ ದುಷ್ಟ ಕ್ಷತ್ರಿಯರು ಇಡೀ ದೇಶದಲ್ಲಿ ತುಂಬಾ ಸೇರಿದ್ದಾಗ ತುಂಬಾ ಜನರಿಗೆ ಸಜ್ಜನಿಗೆ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತಿಳಿದು ಬಂದ ಕಾರಣದಿಂದ ಆ ಪರಶುರಾಮ ಇವರಿಗೆಲ್ಲ ಬುದ್ಧಿ ಕಲಿಸಬೇಕು ಎನ್ನುವ ಕಾರಣಕ್ಕೆ ಎಲ್ಲ ರಾಜರನ್ನು ಕೂಡ ಕೆಟ್ಟ ರಾಜರನ್ನು ನಾಶ ಮಾಡಿದ. ಎಂತಾಗ್ತದೆ, ಆ ಒಬ್ಬ ರಾಜನನ್ನು ಸೋಲಿಸಿದಾಗ ಕೇಳಿದ್ರೆ ಆ ರಾಜ್ಯದ ಆಧಿಪತ್ಯ ಈ ಪರಶುರಾಮನಿಗೆ ಬರುತ್ತೆ. ಹಾಗಾಗಿ ಅವನೇನು ಮಾಡಿ ಎಲ್ಲ ಗೆದ್ದ. ಆದ್ರೆ ಅವನಿಗೆ ರಾಜ್ಯಭಾರ ಮಾಡುವುದರಲ್ಲಿ ಅವನಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅದಕ್ಕಾಗಿ ಅವನೇನು ಮಾಡಿದ, ಆ ಸೀದಾ ತೆಗೆದು ಆ ರಾಜ್ಯವನ್ನು ಎಲ್ಲ ಜ್ಞಾನಿಗಳು ಅಂತ ಯಾರಿದ್ದಾರೋ ದೇಶದಲ್ಲಿ ಅವರಿಗೆಲ್ಲ ದಾನ ಮಾಡಿ ಬಿಟ್ಟ. ದಾನ ಮಾಡಿ ಎಲ್ಲವನ್ನೂ ದಾನ ಮಾಡಿದ. ಸರಿ, ದಾನ ಮಾಡಿದ ಸರಿ. ಈಗ ಅವನೆಲ್ಲಿರುವುದು ಅಂದ್ರೆ ಒಂದು ದಾನ ಮಾಡಿದ ಮೇಲೆ ಅದು ಅವರಿಗೆ ಬಿಟ್ಟು ಕೊಟ್ಟು ಬಿಡ್ಬೇಕು. ಅವನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೋಚನೆ ಮಾಡಿದ ಅಂತೆ. ಅದಕ್ಕೆ ಒಂದೊಂದು ಕೊಡಲಿಯನ್ನು ಇಟ್ಟುಕೊಂಡು ಕೆಲವರು ಕೊಡಲಿಯನ್ನು ಬಿಸಾಕಿದ ಅಂತ ಒಂದು ಕಥೆ ಇದೆ, ಬಾಣವನ್ನು ಬಿಟ್ಟ ಅಂತ ಒಂದು ಕಥೆ ಇದೆ. ಒಟ್ಟಿನಲ್ಲಿ ಗೋಕರ್ಣದಲ್ಲಿ ನಿಂತು ಅವನು ಕೊಡಲಿಯನ್ನು ಬಿಸಾಕಿದ ಅಂತೆ. ಅದು ಮೊದಲಿಗೆ ಸಮುದ್ರದ ಪ್ರದೇಶವಾಗಿತ್ತು. ಆ ನಂತರ ಏನಾಯ್ತು, ಅವನು ಕೊಡಲಿ ಬಿಸಾಕಿದ ಕಾರಣದಿಂದ ಅಲ್ಲಿದ್ದ ನೀರು ಅದು ದೂರ ಹೋಗಿ ಕನ್ಯಾಕುಮಾರಿವರೆಗೆ, ನಾವೀಗ ಏನು ಪಶ್ಚಿಮ ಘಟ್ಟ ಅಂತ ತಿಳಿಸ್ತೇವೆ, ಅದು ಮುಖ್ಯವಾಗಿ ಅದೇ ಆ ನೀರಿನ ಭಾಗವಾಗಿತ್ತು. ಅವನು ಪರಶುರಾಮ ಕೊಡಲಿಯನ್ನು ಬಿಸಾಕಿದ ಕಾರಣದಿಂದ ಆ ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ನೀರು ದೂರ ಸಾರಿತಂತೆ. ಅಲ್ಲಿಂದ ಅಲ್ಲಿ ಆಗ ಭೂಮಿ ಆಯಿತು ಅಂತ ತಿಳಿಸ್ತಾರೆ. ಸಮುದ್ರದ ನೀರು ಹೋಗಿ ಅದು ಭೂಪ್ರದೇಶವಾಯಿತು ಅಂತ ತಿಳಿಸಿಕೊಡ್ತಾರೆ. ಅದಕ್ಕಾಗಿ ಈ ಇಷ್ಟು ಜಾಗವನ್ನು ನಾವು ಪರಶುರಾಮ ಕ್ಷೇತ್ರ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಈ ಗೋಕರ್ಣಕ್ಕೆ ಉತ್ತರ ಕನ್ನಡದ ಮೇಲೆ ಎಲ್ಲ ನಾವು ಹೇಳುವಂಥದ್ದು ಅದು ರಾಮಕ್ಷೇತ್ರ. ಯಾಕಂದ್ರೆ ರಾಮ ನಡೆದಂತಹ ನಾಡು, ಇದು ಪರಶುರಾಮ ಕ್ಷೇತ್ರ ಅಂತ ತಿಳಿಸಿಕೊಡ್ತಾರೆ. ಆವಾಗ ಏನಾಯ್ತು ಯೋಚನೆ ಮಾಡಿ,
ಅವ್ರು ನೀರು ತಳ್ಳಿದ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಹಾವುಗಳೆಲ್ಲ ಇರುತ್ತೆ. ಯಾಕಂದ್ರೆ ನೀರಿನಲ್ಲಿ ವಾಸಸ್ಥಾನ ಹಾವುಗಳಿಗೆ. ಅವುಗಳು ಎಲ್ಲಿ ಹೋಗ್ಬೇಕು ಆವಾಗ? ಅಂದ್ರೆ ನೀವು ಪರಶುರಾಮ ಬಿಸಾಕಿದ ಸರಿ, ಆದ್ರೆ ಅಲ್ಲಿದ್ದ ಹಾವುಗಳು ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಅವರು ಕೇಳಿಕೊಂಡಾಗ ಪರಶುರಾಮ ಹೇಳಿದಂತೆ, ಸರಿ ಅದು ಒಂದು ಸಮಸ್ಯೆ ಅಂತ ಕಂಡ್ರೆ ನಾನು ಹೇಳ್ತೇನೆ ನೋಡಿ, ಈ ಪರಶುರಾಮ ಕ್ಷೇತ್ರದಲ್ಲಿ ಯಾರಾದ್ರೂ ನಾಗನಿಗೆ ಹಾವುಗಳಿಗೆ ತೊಂದರೆಯನ್ನು ಕೊಟ್ರೆ ಅವರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಜನರು ಹೆದರಿಕೊಂಡಾದ್ರೂ ನೀವು ಬಂದ್ರೆ ಕೂಡ ನಿಮಗೆ ತೊಂದರೆ ಕೊಡುವುದಿಲ್ಲ, ಈ ಆಶ್ವಾಸನೆ ನಾನು ನಿಮ್ಗೆ ಕೊಡ್ತೇನೆ ಅಂತ ಪರಶುರಾಮ ತಿಳಿಸ್ತಾನಂತೆ. ಅದಕ್ಕಾಗಿ ನೀವು ನೋಡಬಹುದು ಈ ಪರಶುರಾಮ ಕ್ಷೇತ್ರದಲ್ಲಿ ತುಂಬಾ ನಾಗಾರಾಧನೆಗಳು ನಡೀತವೆ. ಯಾಕೆ ಅಂತ ಕೇಳಿದ್ರೆ ಆ ನಾಗಗಳಿಗೆ ಅಷ್ಟು ಪಾವಿತ್ರ್ಯತೆ, ಅಷ್ಟು ದೊಡ್ಡ ಒಂದು ಸ್ಥಾನವನ್ನು ಈ ಪರಶುರಾಮ ಕ್ಷೇತ್ರ ನೀಡಿದೆ. ಹಾಗಾಗಿ ಈ ಕಾರಣದಿಂದಾಗಿ ಏನಾದ್ರೂ ನಾಗಗಳಿಗೆ ತೊಂದರೆ ಆಯ್ತು ಅಂತ ಹೇಳುವಾಗ ಸರ್ಪ ಸಂಸ್ಕಾರ ಎಲ್ಲ ಮಾಡಬೇಕು. ನೀವು ಹೆತ್ತ ಹಾವನ್ನು ನೋಡಿದ್ರು ಕೂಡ ಸರ್ಪ ಸಂಸ್ಕಾರವನ್ನು ಮಾಡಿ ಅಂತ ತಿಳಿಸಿಕೊಡ್ತಾರೆ ಈ ನಾಡಲ್ಲಿ. ಹಾಗಾಗಿ ಅಂತಹ ಪಾವಿತ್ರ್ಯ ನಾಗಗಳಿಗೆ ಆಯ್ತು. ಇದು ನಾಗಗಳಿಗಿರುವಂತಹ ಪಾವಿತ್ರ್ಯ. ಹಾಗಾಗಿ ಅಲ್ಲಿ ಏನಾಯ್ತು, ರಾಮಭೋಜ ರಾಜ ಒಂದು ಉಳ್ಳಿಕ್ಕಂತ ಹೋದಾಗ ಅಲ್ಲಿ ಹಾವು ಸತ್ತು ಹೋಯಿತು ಅಂತ ತಿಳಿಸಿದ. ಅವನಿಗೆ ತುಂಬಾ ಅವನಿಗೆ ಮುಜುಗರ ಆಯ್ತು, ಅಂದ್ರೆ ಬೇಜಾರಾಯ್ತು. ಹೀಗಾಗ್ಬಾರ್ದಿತ್ತಲ್ವಾ? ಯಾಕಂದ್ರೆ ಇಂತಹ ದೊಡ್ಡ ನಾಡಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ಒಂದು ಹಾವಿನ ಹತ್ಯೆ ಆಯ್ತಲ್ವಾ ಅಂತ ಯೋಚನೆ ಮಾಡಿದ್ದು ಏನ್ ಮಾಡ್ಬೇಕು ಅಂತ ಆ ಪರಶುರಾಮನನ್ನು ಚಿಂತನೆ ಮಾಡಿದಾಗ ಪರಶುರಾಮನೇ ಬಂದು ಹೇಳಿದ ಅಂತೆ, ನಾನು ಇಲ್ಲಿ ನೀನು ಏನ್ ಮಾಡ್ಬೇಕು ಹೇಳಿದ್ರೆ, ಇಲ್ಲಿ ಒಂದು ಅನಂತೇಶ್ವರ ಕ್ಷೇತ್ರ ಅಂತ ಒಂದಿದೆ. ಅಲ್ಲಿ ಈಗ ಒಂದು ದೊಡ್ಡ ಕ್ಷೇತ್ರ ಅದು. ನೀನೀಗ ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಒಂದು ರಜತ ಪೀಠವನ್ನು, ರೂಪ್ಯ ಅಂದ್ರೆ ಬೆಳ್ಳಿ, ಆ ಬೆಳ್ಳಿಯ ಪೀಠವೊಂದೊಂದು ಮಾಡಿಸಿ ಅಲ್ಲಿ ಇಡು. ಅದರ ಮೇಲೆ ನಾನು ಲಿಂಗ ರೂಪದಲ್ಲಿ ಬಂದು ಕುತ್ಕೊಳ್ತೇನೆ ಅಂತ ಪರಶುರಾಮ ಆ ರಾಮಭೋಜನಿಗೆ ಹೇಳ್ತಾನಂತೆ. ಅದಕ್ಕೋಸ್ಕರ ಅವನು ಬೆಳ್ಳಿಯ ಪೀಠ ಮಾಡಿಸಿ ಅಲ್ಲಿ ಇಟ್ಟ. ಅದರ ನಂತರ ಆ ಲಿಂಗದಿಂದ ಆ ಲಿಂಗ ಒಂದು ಉದ್ಭವವಾಗಿ ಅಲ್ಲಿ ಪರಶುರಾಮ ಬಂದು ಕುತ್ಕೊಂಡ ಅಂತ ಸ್ಕಂದ ಪುರಾಣ ತಿಳಿಸಿಕೊಡ್ತದೆ. ಆದ್ರೂ ನಮ್ಗೊಂದು ಸಂಶಯ ಬರ್ಬೋದು, ಲಿಂಗ ಅಂತ ಹೇಳಿದ್ರೆ ಅದು ಶಿವನ ಆರಾಧನೆಯ ಪ್ರತೀಕ ಅಲ್ವಾ ಅಂತ. ನಮ್ಗೆ ಗೊತ್ತಿರಬೇಕಾದ ಎರಡು ವಿಷಯ. ಮೊದಲಿಗೆ ವಿಷ್ಣುವನ್ನು ನಾವು ಎಲ್ಲೆಲ್ಲ ಆರಾಧನೆ ಮಾಡಬೇಕು ಅಂತ ಹೇಳುವಾಗ ಲಿಂಗವೂ ಕೂಡ ವಿಷ್ಣುವಿನ ಆರಾಧನೆಗೆ ಒಂದು ಪ್ರತೀಕ ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಏನು ಕೇಳಿದ್ರೆ ಲಿಂಗದಲ್ಲಿ ರುದ್ರನ ಪೂಜೆ ಮಾತ್ರ ಆಗುತ್ತೆ ಅಂತ ಇಲ್ಲ. ನಾವೀಗ ಕಟೀಲಿಗೆ ಹೋದ್ರೆ ಅಲ್ಲಿ ದುರ್ಗಾದೇವಿಯನ್ನು ಲಿಂಗದಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ದೇವತೆಗಳನ್ನು ಲಿಂಗದಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಉಡುಪಿಯಲ್ಲಿ ಈ ರೂಪ್ಯ ಪೀಠದಲ್ಲಿ, ರಜತ ಪೀಠದಲ್ಲಿ ವಿಶೇಷವಾಗಿ ಆ ಲಿಂಗದಲ್ಲಿ ಪರಶುರಾಮನೇ ನಾನೇ ಬಂದು ಕುತ್ಕೊಳ್ತೇನೆ ಅಂತ ಹೇಳುವುದರಿಂದ ನಾವಿಲ್ಲಿ ಪರಶುರಾಮನನ್ನು ಆ ಲಿಂಗದಲ್ಲಿ ಪೂಜೆ ಮಾಡ್ತೇವೆ. ಹಾಗಾಗಿ ತುಂಬಾ ಈ ಕ್ಷೇತ್ರದ ಇತಿಹಾಸವನ್ನು ಕೇಳಿದ್ರೆ ತುಂಬಾ ಹಳೆಯದು ಅಂತ, ಎಷ್ಟು ಹಳೆಯದು ಅನ್ನುವುದಕ್ಕೆ ಉಲ್ಲೇಖ ನಮಗೆ ಸರಿಯಾಗಿ ಸಿಗುವುದಿಲ್ಲ. ಕಮ್ಮಿ ಅಂತ ಹೇಳಿದ್ರು 5000 ವರ್ಷದ ಹಿಂದೆ ಈ ದೇವಸ್ಥಾನದಲ್ಲಿ ಪರಶುರಾಮ ಬಂದು ಕೂತಿದ್ದಾನೆ, ಅವನ ಸನ್ನಿಧಾನ ಇಲ್ಲಿದೆ ಅಂತ ತಿಳಿಸಿಕೊಡ್ತಾರೆ. ಹಾಗಾಗಿ ಇದು ರೂಪ್ಯ ಪೀಠ, ರಜತ ಪೀಠ ಅಂತ ಅದಕ್ಕೋಸ್ಕರ ಕರೆಸಿಕೊಳ್ಳುವಂಥದ್ದು. ಬೆಳ್ಳಿಯ ಪೀಠ ಯಾವ ಕ್ಷೇತ್ರದಲ್ಲಿ ಇದೆಯೋ ಅದು ರೂಪ್ಯ ಪೀಠ ಅಂತ. ಹಾಗೆ ಇಲ್ಲಿ ಆರಾಧನೆಯ ದೇವತೆ ಪರಶುರಾಮ ಅಂತ ನಾವು ಚೆನ್ನಾಗಿ ಗೊತ್ತಿರಬೇಕಾದಂಥದ್ದು. ಹಾಗೆ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.